ಹೆಣ್ಮಕ್ಳಿಗೆ ಮಾತೆ ಅಂತ ಏನು ಕರೀತಾರೆ ಅಂದ್ರೆ ಅವ್ರಿದ್ದದೆಲ್ಲ ಬರೀ ಮಾತೆ ಅಂತ ಎಲ್ಲೋ ಕೇಳಿದ್ದೆ, ಅದಕ್ಕೆ ಮಾತೆ. ಈಗ ಇಲ್ಲಿಂದ ಒಂದು 8 ಗಂಟೆ ಇವಾಗ 2.5 hours ಬೇಕು ಊರಿಗೆ ಹೋಗೋಕ್ಕೆ. ನೋಡಿ ಬಂದಿಲ್ಲ ಅಂತಿದೆ ಎಲ್ಲ ಒಳಗಡೆ ಗೊಣಮೀಣ ಅಂತವ್ರಲ್ಲ. ಇಲ್ಲಿ ಬೆಂಗಳೂರಲ್ಲೇ ಇದೀವಿ ನಾವು. ತುಮಕೂರ್ಗೆ ಹೋಗೋದು ಯಾವಾಗ? ನಾನು ಕಾರ್ಡ್ ಸೆಟ್ ಹಾಕಿದ್ದೀನಿ ಸಿಂಪಲಾಗೆ. ಸೊ ಪ್ಲ್ಯಾನ್ ಚೇಂಜ್ ಆಯಿತು, ಡೈರೆಕ್ಟ್ ಮಂತ್ರಾಲಯ. ಹಲೋ, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದೆಲ್ಲ ಒಂಥರ ಮಿಕ್ಸ್ ವಿಡಿಯೋ. ಎಲ್ಲೆಲ್ಲಿ ಫಂಕ್ಷನ್ಗೆ ಹೋಗಿದೆ ಅಲ್ಲೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ಎಲ್ಲ ವೀಡಿಯೋನು ಚೆನ್ನಾಗಿದೆ. ಮತ್ತು ಸ್ಕೂಲ್ದೊಂದು ಫಂಕ್ಷನ್ಗೆ ಹೋಗಿದೆ, ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. 15 ವರ್ಷ ಆದ ನಂತರ ಅವನ್ನೆಲ್ಲ ಮೀಟ್ ಮಾಡಿದ್ದು. ಮತ್ತು ಅದಾದಮೇಲೆ ನಾವು ನಮ್ಮ ಕೊಲ್ಲಿಗೆ ಮದುವೆಗೆ ರಾಯಚೂರಿಗೆ ಹೋಗಿದ್ದು, ನಮ್ಮ ಸೀನಿಯರ್ ಗೃಹ ಪ್ರವೇಶ. ಇದಿಷ್ಟನ್ನು ಮಿಕ್ಸ್ ಮಸಾಲ ಮಾಡಿ ಒಂದೇ ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನನಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್. ರೆಡಿಯಾಗಿದ್ದೀನಿ. 1:20 ಇನ್ನೂ ಬಂದಿಲ್ಲ. ಇನ್ನೂ ಇಲ್ಲಿ ಬೆಂಗಳೂರಲ್ಲೇ ಇದ್ದೀವಿ ನಾವು. ತುಮಕೂರ್ಗೆ ಹೋಗೋದು ಯಾವಾಗ? ನಾನು ಮಹಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರ ಆಫೀಸ್ ಪೂಜೆ ಕೂಡ ಆವತ್ತೇ ಇತ್ತು. ಅಕ್ಷಯ ತೃತೀಯ ದಿನ 2 ಫಂಕ್ಷನ್ ಇದ್ದಿದ್ದು. ಮಹಿದು ಹೊಸ ಆಫೀಸ್ ಮತ್ತು ನಮ್ಮ ಸೀನಿಯರ್ದು ಹೊಸದು ಬಿಲ್ಡಿಂಗ್ ಓಪನಿಂಗು 2 ಒಂದೇ ದಿನ ಇದ್ದಿದ್ದು. ಅವ್ರು ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ 1:15 ಬೆಂಗಳೂರಿಗೆ ಬಂದರು. ನಾವು ಹೋಗ್ಬೇಕಾಗಿತ್ತು ತುಮಕೂರಿಗೆ. ಸೊ ಫೈನಲಿ ಬಂದರು, ಹೊರಟ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಪೂಜೆ ಗೀಜೆ ಎಲ್ಲ ಹೋಗಿತ್ತು. ಎಲ್ಲ ಗೆಸ್ಟು ಹೊರಟೋಗ್ಬಿಟ್ಟಿದ್ರು. ತುಂಬ ಚೆನ್ನಾಗಿ ಪೂಜೆ ಆಗಿತ್ತು. ಆಮೇಲೆ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ವಾಸ್ತುದೊಂದು ಮೂರ್ತಿ ಇವಾಗ ಹಿಂದೆ ಹೋಗ್ತು, ನೀವು ನೋಡಿದ್ದೀರಾ ಅನಿಸುತ್ತೆ. ತುಂಬ ಚೆನ್ನಾಗಿತ್ತದು. ಇದು ಬಂದು ಕನ್ವೆನ್ಷನ್ ಹಾಲು. ಬರ್ಡೇ ಆಗಲಿ ಅಥವಾ ರಿಸೆಪ್ಷನ್ ಆಗಲಿ, ನಿಮ್ದು ಏನಾದರೂ ಇವೆಂಟ್ಸ್ ಇದ್ದರೆ ಇದು ಮಾಡ್ಕೊಳ್ಳೋಕ್ಕೆ ಇದು ಅರೇಂಜ್ಮೆಂಟು. ಇದು ಮೇಲ್ಗಡೆ ಬಂದು ಡೈನಿಂಗ್ ಏರಿಯಾ, ಕೆಳಗಡೆ ಫಂಕ್ಷನ್ ಆದರೆ ಮೇಲ್ಗಡೆ ಡೈನಿಂಗ್ ಊಟದ ಅರೇಂಜ್ಮೆಂಟ್ಗೆ. ನೀವು ಯಾರಾದರೂ ತುಮಕೂರು ನಿಯರ್ ಬೈ ಇದ್ದರೆ ಬೇಕಾದ್ರೆ ಗೂಗಲ್ ಮಾಡಿದ್ರೆ ನಿಮಗೆ ಹನುಮಂಟಪ ಅಂತ ನಿಮಗೆ ಲೊಕೇಶನ್ ಸಿಗುತ್ತೆ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ. ಇವತ್ತು ಊರಲ್ಲಿ ನಮ್ಮ ನೇಟಿವಲ್ಲಿ ಓಲ್ಡ್ ಸ್ಕೂಲ್ದು ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇದ್ದಾರೆ. ತುಂಬ ವರ್ಷ ಆದಮೇಲೆ ಎಲ್ಲ ಸೇರ್ತಾ ಇದ್ದಾರೆ. ಸೊ ನಾನು ಹೋಗ್ತಾಯಿದ್ದೀನಿ, ರೆಡಿಯಾಗಿದ್ದೀನಿ. ಇಲ್ಲಿಂದ ಒಂದು 8 ಗಂಟೆ ಇವಾಗ 2.5 hours ಬೇಕು ಊರಿಗೆ ಹೋಗೋಕ್ಕೆ. ಸೊ ರಿಯೂನಿಯನ್ ಆಗ್ತಿದ್ದಾರೆ ಮಿಡ್ಲಿ ಸ್ಕೂಲ್ ಮತ್ತು ಹೈಸ್ಕೂಲ್ ಹುಡುಗರೆಲ್ಲ. ನೋಡೋಣ. ಸಂಡೇ ಸ್ಕೂಲ್ ಫಂಕ್ಷನ್ ಇಟ್ಕೊಂಡಿದ್ದರಿಂದ ವಿಪರೀತ ಟ್ರಾಫಿಕ್ ಇತ್ತು. ನಾನು ಬೆಂಗಳೂರಿಂದ ಹೋಗಬೇಕಿತ್ತು. ಸಾಕಾಗೋಯ್ತು. ಗೌರ್ಮೆಂಟ್ ಬಸ್ಗೆ ಏನಿಲ್ಲ ಅಂದರೆ 1 hour ಕಾದಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಈ ಲೇಡೀಸ್ಗಂತೂ ಫ್ರೀ ಬಿಟ್ಬಿಟ್ಟಿರೋದ್ರಿಂದ ಎಲ್ಲ ಕಡೆ ನಮ್ಮ ನಾರಿ ಮಣಿಯರೇ ಕಾಣಿಸ್ತಿರ್ತಾರೆ. ನನಗಂತೂ ಕಾದು ಸಾಕಾಗಿ ನಾನು ಫೈನಲಾಗಿ ಕ್ಯಾಬೇ ಬುಕ್ ಮಾಡ್ಕೊಬಿಟ್ಟೆ. ಇಲ್ಲಿಂದ ಕೆಂಗೇರಿಯಿಂದ ನಾನು 3 ಕ್ಯಾಬ್ ಬುಕ್ ಮಾಡ್ಕೊಂಡೆ ಹೋಗ್ಬಿಟ್ಟೆ. ಸಖತ್ ಬೇಜಾರಾಗೋಯ್ತು. ಅಷ್ಟು ಬೇಜಾರಾಗೋಯ್ತು. ನಿಂತು ಕಾದು ಎಷ್ಟೊತ್ತು ಅಂತ ಕಾಯೋಕ್ಕಾಗುತ್ತೆ ಹೇಳಿ? ಇವಾಗ ರಜಾ ಅಲ್ವಾ? ಅಲ್ಲ, ಇಲ್ಲೇನಿದಿಲ್ಲ ಕಣ, ಇದೀ ಕಟ್ಟಿರೋದು. ನೀವು ಬಾ ನೋಡಿ ಬಂದಿಲ್ಲ ಅಂತಿದೆ ಎಲ್ಲ ಒಳಗಡೆ ಗೊಣಮೀಣ ಅಂತವ್ರಲ್ಲ. ಮಾತೆಯರೇ, ಹೆಣ್ಮಕ್ಳಿಗೆ ಮಾತೆ ಅಂತ ಏನು ಕರೀತಾರೆ ಅಂದ್ರೆ ಅವ್ರಿದ್ದದೆಲ್ಲ ಬರೀ ಮಾತೆ ಅಂತ ಎಲ್ಲೋ ಕೇಳಿದ್ದೆ,
ಅದಕ್ಕೆ ಮಾತೆ. ಈಗ ಕಾರ್ಯಕ್ರಮಗಳು ಪಟ್ಟಿ ಮಾಡ್ಕೊಂಡಿದೀವಿ, ಯಾವ್ಯಾವ ಕಾರ್ಯಕ್ರಮ. ಇಲ್ಲಿ ಸೌಮ್ಯ ನಮ್ಗೆ ಗೊತ್ತಿಲ್ಲ ನೋಡಿ, ಹೆಸರು ಗೊತ್ತಿಲ್ಲದೆ ಇದ್ದವ್ರಿಗೆ ಯಾರಿಗೂ ನನ್ನ ಹೆಸರು ಹೇಳೋದಿಲ್ಲ, ಗೊತ್ತಿರೋರ್ಗೆ ಯಾರಿಗೂ ನನ್ನ ಹೆಸರು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅರ್ಧ ಜನ ಗೊತ್ತಿರುತ್ತೆ, ಅರ್ಧ ಜನ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಇರೋರು ಗೊತ್ತಿರೋರ ಹತ್ರ ತಿಳ್ಕೊಳ್ಳಿ ಅಷ್ಟೇ. ಸಾರ್ಥಕತೆ ಆಯ್ತು ಮಾತಾಡುತ್ತದೆ ಮಾತಾಡ್ಬೇಕಾದ್ರೆ ಆಯ್ತಾ. ಈಗ ಕಾರ್ಯಕ್ರಮಗಳು ಪಟ್ಟಿ ಮಾಡಿದೀವಿ. ಈ ಕಾರ್ಯಕ್ರಮಗಳು ಏನಾದ್ರು ಸೇರಿಸ್ಬೇಕು ಇಲ್ಲ ತೆಗಿಬೇಕು. ಕೊಡ್ರಪ್ಪ ನಮ್ಗೊಂಚೂರು ಮತ್ತೆ ಜ್ಯೂಸಲ್ಲೂ ರೀಲ್ಸ್ ಮಾಡ್ತಾ ಇದ್ದೀವಿ. ಇದೇ ನಮ್ದು ಸೆಕ್ಷನ್ ವಿಡಿಯೋ. ಸೀರಿಯಸ್ಲಿ ಐ ಆಮ್ ಮಿಸ್ಸಿಂಗ್ ಮೈ ಸ್ಕೂಲ್ ಡೇಸ್. ನನಗೆ ಅಜ್ಜಿ ಮನೆ ಮತ್ತು ನಮ್ಮ ಅಪ್ಪನ ಮನೆ ಎರಡೂ ಕಡೆ ನನ್ನ ಸ್ಕೂಲ್ ಡೇಸ್ನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ. ಹೇಳ್ತಾರಲ್ಲ, ಸ್ಕೂಲ್ ಲೈಫ್ ಇಸ್ ಆಲ್ವೇಸ್ ಲೈಫ್ ಟೈಮ್ ಚೆರಿಸ್ ಮಾಡುವಂಥ ಮೂಮೆಂಟು. ಅದನ್ನು ಯಾವುದೂ ಮರೆಯೋಕ್ಕಾಗಲ್ಲ. ಸೊ ಅಲ್ಲೇನು ಮಾಡಿದ್ದೀವಿ ಅದು ನಮ್ಮ ಮತ್ತೆ ಇಲ್ಲಿ ಮಾಡಿ ಅಂದರೆ ಈ ಏಜಲ್ಲಿ ಮಾಡೋಕ್ಕಂತೂ ಆಗಲ್ಲ. ಆ ಬ್ಯಾಚಲ್ಲಿ ಮೇ ಬಿ ನಾನು ಮತ್ತು ಇನ್ನೊಬ್ರು ಯಾರೋ ಇಬ್ಬರೇ ಅನ್ಸುತ್ತೆ ಮದುವೆ ಆಗಿಲ್ಲ. ಇನ್ನು ಎಲ್ಲರೂ ಮದುವೆ ಆಗಿ ಮಕ್ಕಳಾಗಿದೆ. ನನಗೆ ಬೇಜಾರಾಗೋಯ್ತು, ಎಲ್ಲರೂ ಮದುವೆ ಆಗಿಬಿಟ್ಟಿದ್ರಲ್ಲ ಗುರು, ನಾನು ಇನ್ನೂ ಹಂಗೆ ಇದ್ದೀನಿ ಅಂತ. ಬಟ್ ತುಂಬ ಮೂಮೆಂಟ್ನ ಎಂಜಾಯ್ ಮಾಡಿದ್ವಿ. ಐ ಮಿಸ್ ಯು ಆಲ್. ಗುರುವೃಂದದವರಿಗೂ ಹಾಗೂ ನನ್ನ ಸ್ನೇಹಿತ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆ್ಯಕ್ಚುಲಿ ನಾನು ಓದಿದ್ದೀನಿ ಬರೀ 8th ಸ್ಟ್ಯಾಂಡರ್ಡ್ ಮಾತ್ರ, ಒಂದೇ ವರ್ಷ. ಬಟ್ ಒಂದೇ ವರ್ಷ ಓದಿದ್ರು ತುಂಬ ಮೆಮೊರೀಸ್ ಇದೆ, ಲೈಫ್ ಟೈಮ್ ಚೆರಿಸ್ ಮಾಡುವಂಥ ಮೂಮೆಂಟ್ಸ್ಗಳಿದೆ. ಮೊದಲು ನಾವು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಬಿಟ್ವಿ, ಯಾಕೆಂದರೆ ಅದಾದಮೇಲೆ ಆ್ಯಕ್ಟಿವಿಟೀಸ್ ಇತ್ತು, ಎಲ್ಲ ಟಯರ್ಡ್ ಆಗಿರ್ತಾರೆ ಅಂತೇಳಿ ಮೊದಲೇ ಫೋಟೋ ಸೆಷನ್ ಮುಗಿಸ್ಕೊಂಡ್ವಿ. ಇದಾದಮೇಲೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಇತ್ತು, ಆಡಿದ್ವಿ. ಇದು ಗಂಟಲಲ್ಲಿ ಕಿರಿಕಿರಿ, ಮೈಕಿನಲ್ಲಿ ಕಿರಿಕಿರಿ, ದಯಮಾಡಿ ಸ್ಪೀಡ್ 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 ಸ್ಪೀಡ್. ಯಾರು ಚೇರ್ ಟಚ್ ಮಾಡ್ತಾರೆ ಅವ್ರನ್ನ ಔಟ್ ಮಾಡಿ. ನವೀನವರೇ, ಸ್ಪೀಕರ್ ಬಿಟ್ಟು ದೂರ ಕೂತ್ಕೊಳ್ಳಿ. ಚಂದನ್, ಸ್ಪೀಡ್ 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 ಸ್ಪೀಡ್. ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದ್ಮೇಲೆ ಲಂಚ್ ಅರೇಂಜ್ ಮಾಡಿದರು. ಸೊ ಎಲ್ಲ ಟಯರ್ಡ್ ಆಗಿದ್ರು ಅನಿಸುತ್ತೆ. ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲ ಈಗ ಮಕ್ಕಳು ಬಿಟ್ಟು ಬಂದಿರ್ತಾರಲ್ವ, ಬೇಗ ಬೇಗ ಮನೆಗೆ ಹೋಗ್ಬೇಕಿತ್ತು. ಹಂಗಾಗಿ ಎಲ್ಲ ಊಟ ಮುಗಿಸ್ಕೊಂಡು ನಾವು ಆ್ಯಕ್ಚುಲಿ ಒಂದು ಮೇ ಬಿ 5 ಇದ್ದೇ ಅನಿಸುತ್ತೆ. ನಾನು ನಮ್ಮೂರಿಗೆ ಹೋಗಿ ನಮ್ಮ ಮನೆಗೆ ಹೋಗಿಲ್ಲ, ರಿಟರ್ನ್ ಹಂಗೆ ಬ್ಯಾಂಗ್ಳೂರಿಗೆ ಬಂದುಬಿಟ್ಟೆ. ಎಲ್ಲ ಮುಗಿಸ್ಕೊಂಡು ಹೊರಟಾಗ 5 ಗಂಟೆ ಆಗಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಾಯಿತು ಫಂಕ್ಷನು. ಎಲ್ಲಾದರೂ ತುಂಬ ಖುಷಿಯಾಗಿದ್ದರು. ಎಲ್ಲರೂ ನೋಡಿ ನನಗೂ ಕೂಡ ತುಂಬ ಖುಷಿ ಆಯಿತು. ವಿತೌಟ್ ಫೀಸ್ ಮಾಡ್ಕೊಡ್ತೀವಿ. ಫೀಸ್ ಒಂದೊಂದೆರಡು ಹಾಕಿ
ಎಲ್ಲ ಮುಗಿಸಿ ಬ್ಯಾಂಗ್ಳೂರ್ಗೆ ರಿಟರ್ನ್ ಹೊರಟೆ. ಅಪ್ಪ ಏನು ಕ್ರೌಡು ಅಂದರೆ ನನಗಂತೂ ನೋಡಿ ತಲೆ ಸುತ್ತೆ ಬಂದ್ಬಿಡ್ತು. ಈ ಕಡೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ ಕ್ರೌಡು, ನಂಗೆ ಬಸ್ ಹತ್ತಕ್ಕೆ ಆಗೇ ಇಲ್ಲ ಕೊನೆಗೂ. ಫೈನಲಿ ಪ್ರೈವೇಟ್ ಗಾಡಿ ಹತ್ತಿ ಅಲ್ಲೂ ಕ್ಯೂ ಇತ್ತು, ಅಷ್ಟು ರಶ್ ಇತ್ತು. ಅದು ಹತ್ತಿ ಕೊನೆಗೆ ಬೆಂಗಳೂರು ರೀಚ್ ಆದೆ ಹೆಂಗೋ. ಮತ್ತೆ ಮಾಡು. ಓ ಮೈ ಗಾಡ್, ಚೆನ್ನಾಗಿದೆಯಾ? ಚೆನ್ನಾಗಿದೆ. ವೆಯ್ಟ್ಲೆಸ್ಸು. ಈಗ ನಮ್ಮ ಕೊಲ್ಲಿದ್ದು ಮದುವೆ ಇರೋದ್ರಿಂದ ರಾಯಚೂರು ಹೋಗ್ತಾ ಇದ್ದೀವಿ. ನಾಳೆ 9ನೇ ತಾರೀಕು, ನಾಳೆ ಮದುವೆ ಇರೋದು. ಇವತ್ತೇ ಹೊರಡ್ತಾ ಇದ್ದೀವಿ, ಮಧ್ಯಾಹ್ನ ಮೇಲೆ ಹೊರಡ್ತಾ ಇದ್ದೀವಿ. ಒಂದು ದಿನಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಒಂದಿನ ಏನೂ ಇಲ್ಲ, ಇವತ್ತು ಹೋಗ್ಬಿಟ್ಟು ರಾಯಚೂರಲ್ಲಿ ಸ್ಟೇ ಆಗಿ ಬೆಳಗ್ಗೆ ಮುಹೂರ್ತ ಮುಗಿಸ್ಕೊಂಡು ರಿಟರ್ನ್ ಬ್ಯಾಂಗ್ಳೂರು. ಹಾಗಾಗಿ ಸೊ ಇದಿದ್ರೆ ಎಲ್ಲನೂ ಆರಾಮಾಗಿ ಕ್ಯಾರಿ ಮಾಡ್ಬೋದು ಅಂತಷ್ಟೇ. ಕ್ಲಾತ್ಸು, ಮೇಕಪ್ ಐಟಮು, ಮತ್ತು ಬ್ರಷು, ಪೇಸ್ಟು, ಸೋನ್ಸು, ಜುವೆಲ್ಸ್. ನಾನು ಎಕ್ಸ್ಟ್ರಾ ಒಂದು ಸ್ಯಾರಿ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಎಲ್ಲಿ ಅಂದ್ಬಿಟ್ಟು ಒಂದು ಜೊತೆ ಡ್ರೆಸ್ಸು ಹಾಕ್ತಾ ಇದ್ದೀನಿ. ಹೇಳೋಕ್ಕಾಗಲ್ಲ, ಅಲ್ಲಿಂದ ಸ್ಯಾರಿ ಉಟ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ. ಎಲ್ಲಾದರೂ ಟೈಮ್ ಸಿಕ್ಕಿದ್ರೆ ಸ್ಯಾರಿ ಚೇಂಜ್ ಮಾಡೋದು. ಸೊ ಇದೊಂದು ಹಾಕೋತಾ ಇದ್ದೀನಿ. ಒಂದು ಟವಲ್ ಹಾಕ್ಕೋಬೇಕು ನೋಡಿ, ಮರ್ತೋಗಿದೆ. ಕರೆಕ್ಟ್, ಒಂದು ಟವಲ್ ಎತ್ಕೋಬೇಕು. ಒಂದು ಟವಲ್ ತಗೋತೀನಿ ಎಕ್ಸ್ಟ್ರಾ. ಒಂದು ಟವಲ್, ಜುವೆಲ್ಸ್, ಇದು ಮಿರರ್ ಅಲ್ಲಿಡೋಣ, ನೋಡ್ಬಿಟ್ರೆ ಕಷ್ಟ. ಮೈ ಮೇಕಪ್ ಕಿಟ್, ಅಷ್ಟೇ. ಇನ್ನು ಪೇಸ್ಟು, ಬ್ರಷು, ಸೋಪ್ ಅಲ್ಲ ಫೇಸ್ ವಾಶ್ ಹಾಕೊಂಡ್ರೆ ಮುಗೀತು. ಎಷ್ಟು ಹೊರಡದೆ, ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ, ಹೊರಡಬೇಕು. ದಿಸ್ ಇಸ್ ಮೈ ಔಟ್ಫಿಟ್. ನಾನು ಕಾರ್ಡ್ ಸೆಟ್ ಹಾಕಿದ್ದೀನಿ ಸಿಂಪಲಾಗೆ. ನನಗೆ ಆ್ಯಕ್ಚುಲಿ ಜ್ವರ ಬರೋ ಥರ ಆಗ್ತಿದೆ. ಗಂಟ್ಲು ನೋವು, ಪೇಯ್ನು ಸಿಕ್ಕಾಪಟ್ಟೆ ಇದೆ, ಕೆಮ್ಮು, ಗಂಟ್ಲು ಕೆರೆತ. ಆ ಕಡೆಯಿಂದ ಬರೋಷ್ಟರಲ್ಲಿ ಹುಷಾರು ತಪ್ತಾ ಇದ್ರೆ ಸಾಕು. ಓಕೆ, ಲೆಟ್ಸ್ ಗೋ. ಸೊ ಪ್ಲ್ಯಾನ್ ಚೇಂಜ್ ಆಯಿತು. ಡೈರೆಕ್ಟ್ ಮಂತ್ರಾಲಯ ಹೋಗೋದಂತೆ. ಹಾಗಾಗಿ ಚೂಡಿದಾರ ವೇರ್ ಮಾಡಿದೆ. ಸೊ ಬಟ್ಟೆ ಚೇಂಜ್ ಮಾಡಿಕೊಂಡೆ. ಸೊ ಮಂತ್ರಾಲಯ ಹೋಗ್ತಾಯಿದ್ದೀವಲ್ಲ. ದಿಸ್ ಇಸ್ ಮೈ ಔಟ್ಫಿಟ್. ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ಮತ್ತೆ ಪ್ಲ್ಯಾನ್ ಚೇಂಜ್ ಆಯಿತು. ಫಸ್ಟು ರಾಯಚೂರಲ್ಲಿ ಸ್ಟೇ ಆಗಿ ಅರ್ಲಿ ಮಾರ್ನಿಂಗ್ ದೇವಸ್ಥಾನ ಹೋಗಿ ಆಮೇಲೆ ಮದುವೆಗೆ ಹೋಗೋದು ಅಂತ. ಹಿಂಗೆ ಎರಡೆರಡು ಸಲ ಪ್ಲ್ಯಾನ್ ಚೇಂಜ್ ಆಗಿದೆ. ಫೈನಲಿ ಬೆಂಗಳೂರನ್ನ ಮಧ್ಯಾಹ್ನ 2 o'clock ಬಿಟ್ವಿ ನಾವು. ಮೇ ಬಿ ಅಲ್ಲಿ ಹೋಗೋಷ್ಟು ಎಷ್ಟೊತ್ತಾಗುತ್ತೋ ಹೇಳೋಕ್ಕಾಗಲ್ಲ. ಆಗೋದೇನು ಮಧ್ಯರಾತ್ರಿ 2 ಗಂಟೆ ಆಯಿತು. ಅಂದರೆ ಯಾವುದೋ ಶ್ರೀಶೈಲ ಅಂತ ಇತ್ತು, ಏರ್ಪೋರ್ಟ್ ರೋಡ್ ಬಿಟ್ಟು ಮುಂದಕ್ಕೆ ಅಲ್ಲೇ ಊಟ ಮುಗಿಸ್ಕೊಂಡ್ವಿ. ಓಕೆ, ಊಟ ಚೆನ್ನಾಗಿತ್ತು. ಊಟ ಮುಗಿಸಿ ಅಲ್ಲಿಂದ ಹೊರಟ್ವಿ. ನಮ್ಗೆ ಅಲ್ಲಿಂದ ಒಂದು 6 hours ಏನೋ ತೋರಿಸ್ತಾ ಇತ್ತು ಅನಿಸುತ್ತೆ. ಮೇ ಬಿ ಹೌದು, 6 hours ಏನೋ ತೋರಿಸ್ತಾ ಇತ್ತು. ಜರ್ನಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿಂದ ಆನ್ ದ ವೇ ಹೋಗ್ತಾ ಈವ್ನಿಂಗ್ ಆಯಿತು. ಒಂದು ರೌಂಡ್ ಕಾಫಿ ಕುಡಿಬೇಕು ಅನ್ನಿಸ್ತು. ಅಲ್ಲಿ ಯಾವುದೋ ಒಳ್ಳೆ ರೆಸ್ಟೋರೆಂಟ್ ಇರಲಿಲ್ಲ, ಯಾವುದೋ ಒಂದು ಡಾಬಾ ಥರ ಇತ್ತು. ಬಟ್ ಟೀ ತುಂಬ ಚೆನ್ನಾಗಿತ್ತು. ಟೀ ಕುಡಿದ್ವಿ ಅಲ್ಲೊಂದು. ಟೀ ಎಲ್ಲ ಕುಡ್ದಾದ್ಮೇಲೆ ವಾಟ್ ನೆಕ್ಸ್ಟ್ ಈವ್ನಿಂಗ್ ಆಯಿತು. ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಹೋಗೋ ರೋಡಲ್ಲಿ ಎಲ್ಲೋ ಆನ್ ದ ವೇ ರೋಡೇನೋ ಕುಸ್ತೋಗ್ಬಿಟ್ಟಿತ್ತಂತೆ, ಒಂದು ಸೈಡ್ ರೋಡು. ಹಾಗಾಗಿ ನಮ್ಗೆ ಅಲ್ಲಿಂದನೇ ಒಂದು 2.5 hours ಇಲ್ಲ, ಮೇ ಬಿ 3 hours ಆಯ್ತೇನೋ ಸುತ್ತಾಟನೇ ಆಗೋಯ್ತು. ಅಲ್ಲಿ ಬಳಸಿ ನಾವು ಹೋಗೋ ಲೊಕೇಶನ್ ಸೇರೋ ಅಷ್ಟರಲ್ಲೇ ಮಧ್ಯರಾತ್ರಿ 2 o'clock ಆಗಿತ್ತು ಅನಿಸುತ್ತೆ. ನಮ್ಮದು ಊಟ ಎಲ್ಲ ನೈಟ್ ಡಿನ್ನರ್ ಎಲ್ಲ ಮುಗಿಸಿ ನಾವು ಅಲ್ಲಿಗೆ ಹೋಗೋಷ್ಟೆಲ್ಲ ಅಷ್ಟಾಗಿತ್ತು. ಸೊ ಒಂದು ಚೂರು ಎಡವಟ್ಟಾದರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಸಮ್ಟೈಮ್ಸ್ ಗೊತ್ತಾಗುತ್ತೆ. ನಾವು ಒಂದು ಟೋಲ್ ಹತ್ರ ಹೆಚ್ಚು ಕಡಿಮೆ ಒಂದು 1/2 hour ಕಾದ್ವಿ ಅನಿಸುತ್ತೆ.
ನಾವು ಅಲ್ಲಿ ರೋಡ್ ಕುಸ್ತೋಗಿರೋದ್ರಿಂದ ಬರೀ ಒನ್ ವೇ ವೆಹಿಕಲ್ ಮಾತ್ರ ಬಿಡ್ತಾಯಿದ್ರು, ಇನ್ನೊಂದು ಸೈಡ್ ವೆಹಿಕಲ್ ಬಿಡ್ತಿರ್ಲಿಲ್ಲ. ಹಂಗಾಗಿ ಒಂದು ಹಾಫ್ ಆನ್ ಅವರ್ ಕಾದ್ವಿ ಅಲ್ಲಿ. ಅಲ್ಲಿಂದ ಮುಂದೆ ಬಂದಾದಮೇಲೆ ವಿಪರೀತ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಎಲ್ಲ ಕಡೆ ವೆಹಿಕಲ್ ಜಾಮು, ಬರೀ ಟ್ರಕ್ಗಳು, ಲಾರಿಗಳು ಇದೆ ಆ ಕಡೆ ಆಂಧ್ರ ಕಡೆ. ಸಾಕಾಗೋಯ್ತು ಜರ್ನಿ. ಸೊ ಹಂಗಾಗಿ ಯಾವುದೋ ಕೊನೆಗೊಂದು ಮಡ್ ರೋಡಲ್ಲಿ ಹೋದ್ವಿ. ನಮ್ಮ ಬ್ಯಾಡ್ ಲಕ್ಕು, ಆ ರೋಡು ಕ್ಲೋಸ್ ಆಗಿತ್ತು. ಮತ್ತೆ ಮೇನ್ ರೋಡಿಗೆ ಬಂದು ಅಲ್ಲಿಂದ ಅಲ್ಲೊಂದು ಹಾಫ್ ಆನ್ ಅವರ್ ವೇಸ್ಟ್ ಆಯಿತು. ಅಲ್ಲಿಂದ ಮತ್ತೆ ಸರಿ ಅಂತ ಹೇಳ್ಬಿಟ್ಟು ಹೆಂಗ ಫೈನಲಿ ಬಂದ್ವಿ. ಗೆಸ್ಟ್ ಮಾಡು. 1530 ನೆಕ್ಸ್ಟ್ 75 ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ನಿನಗೆ ಕೊಡ್ತೀನಿ ಫೋನು. ನಾನು ನಿನ್ನೆ ಮುಂದೆ 153071 ಎಷ್ಟು ರಾಂಗು? ನೀನು ಆರ್ಡ್ರು 1 ಗಂಟೆ ಆಗೋಯ್ತು. ನಾವು ಊಟ ಮಾಡೋಷ್ಟರಲ್ಲಿ ಹುಡ್ಕೊಂಡು ಇಲ್ಲಿಗೆ ಫೈನಲಿ ಆಂಧ್ರ ಸ್ಟೈಲ್ ಅಂತ ಏನೋ ರಾಜಪೂಜೆ ನಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಬಂದರೆ ಎಲ್ಲ ಊಟ ಖಾಲಿ ಆಗಿಬಿಟ್ಟಿತ್ತು. ಕೊನೆಗೆ ಗೀ ರೈಸು, ಕರ್ಡ್ ರೈಸು, ಸೂಪ್ ಕುಡ್ಕೊಂಡು ಇಲ್ಲಿಂದ ಹೊರಟ್ವಿ. ಫೈನಲಿ ಲೊಕೇಶನ್ ಕೊನೆಗೆ ರೂಮ್ ಬಂದು ತಲುಪಿದ್ವಿ. ರೂಮು 4 ರೂಮ್ ಮಾಡಿದ್ರು. ಸೊ ರೂಮಿಗೆ ಬಂದ್ವಿ. ಇಷ್ಟು ಲಕ್ಸುರಿಯಸ್ ಆಗಿದೆ ಅಂದರೆ ರೂಮು ತುಂಬ ಅಂದರೆ ತುಂಬ ದೊಡ್ಡದು. ಈ ಬೆಂಗಳೂರಲ್ಲಿ ಎಷ್ಟು ಜಾಗ ಇದ್ದಿದ್ರೆ ಇದನ್ನೇ ಸಿಂಗಲ್ BHK ಮಾಡಿಬಿಟ್ಟಿರೋರು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಡಬಲ್ ವಾಶ್ರೂಮ್ ಇದೆ. ಇದು TV ಯೂನಿಟ್ಟು, ವಾರ್ಡ್ರೂಬ್ಸ್, ಇಲ್ಲೊಂದು ವಾಶ್ರೂಮ್ ಇದೆ ಆ್ಯಂಡ್ ಇದು ಬಾಲ್ಕನಿ. ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಅರ್ಪಿತಾ. ತುಂಬ ಚೆನ್ನಾಗಿದೆ ರೂಮ್. ಐ ಲವ್ ಇಟ್. ಕ್ಯೂಟ್. ಇಷ್ಟು ರೂಮಲ್ಲಿ ಆ್ಯಕ್ಚುಲಿ ನಾವಿರೋದು 7 ಮೆಂಬರ್ಸು. 3 ರೂಮ್ ಸಾಕಾಗಿತ್ತು ನಮಗೆ, ಒಂದು ಎಕ್ಸ್ಟ್ರಾನೇ ಇದೆ. ತುಂಬ ದೊಡ್ಡದು ಅಂದರೆ ತುಂಬ ದೊಡ್ಡದು ರೂಮು. ಇಷ್ಟು ದೊಡ್ಡ ರೂಮಲ್ಲಿ ನಾನು ಒಬ್ಬಳೇ. ನಾವು ಆ್ಯಕ್ಚುಲಿ ನಮ್ಮ ಕೊಲ್ಲಿಗೆ ಮದುವೆಗೆ ಅಂತ ಬಂದಿರೋದು ರಾಯಚೂರಿಗೆ. ಸೊ ನಮಗೆ ಮಂತ್ರಾಲಯ ಹತ್ರ ಇರೋದ್ರಿಂದ ಫಸ್ಟು ದರ್ಶನ ಮಾಡ್ಕೊಬಿಡೋಣ ಮಂತ್ರಾಲಯದಲ್ಲಿ, ಆಮೇಲೆ ಮದುವೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಫಸ್ಟು ಇಲ್ಲಿಂದ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡಿ, ಅಲ್ಲಿಂದ ಮಾನ್ವಿ ಮದುವೆ ಇರೋದು ಅವ್ರದ್ದು, ಅಲ್ಲಿ ಹೋಗೋಣ ಅಂತ. ನಾನು ಬೆಳಗ್ಗೆ ಎದ್ದು ನನಗೆ ಕಷ್ಟ ಆಗ್ಬಾರ್ದಲ್ಲ ರೆಡಿ ಆಗೋಕ್ಕೆ. ಹಂಗಾಗಿ ನಾನು ಫಸ್ಟೇ ತಲೆ ಓಡಿಸ್ಬಿಟ್ಟು ಏನು ಮಾಡಿದ್ದೀನಿ ಅಂದರೆ, ಈಗ ಆಲ್ರೆಡಿ ಟೈಮು 1:30 ಮೇಲಾಗಿದೆ. ನಾನೇನು ಮಾಡಿದ್ದೀನಿ ಗೊತ್ತಾ, ತೋರಿಸ್ತೀನಿ ನೋಡಿ. ಎಲ್ಲ ಆವಾಗಲೇ ಅರೇಂಜ್ಮೆಂಟ್ ಮಾಡ್ಕೊಬಿಟ್ಟಿದ್ದೀನಿ. ಸೀರೆ, ಚಪ್ಪಲು, ನನ್ನ ಮೇಕಪ್ಪು. ಬೆಳಿಗ್ಗೆ ಎದ್ದು ಮೇಕಪ್ ಮಾಡ್ಕೊಳಕ್ಕಾಗಲ್ಲ, ಹಿಂಸೆ ಆಗುತ್ತೆ. ಎಲ್ಲ ಎದ್ದು ರೆಡಿ ಮಾಡಿಕೊಂಡು ಸೆಟ್ ಮಾಡ್ಕೊಳಕ್ಕಾಗಲ್ಲ. ಆರಾಮಾಗಿ ಎದ್ದು ರೆಡಿ ಆಗಿಬಿಟ್ರೆ ಆರಾಮಾಗಿ ಬಂದು ಮೇಕಪ್ ಮಾಡ್ಕೊಂಡು ಸಾರಿ ಹಾಕೋಬೋದಲ್ಲ. ಹಂಗಾಗಿ ಆ್ಯಕ್ಚುಲಿ ಲೈಟ್ ಚೆನ್ನಾಗಿದೆ ಇಲ್ಲಿ, ಕ್ಯಾಮ್ರಾ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ. ಚೆನ್ನಾಗಿದೆ. ನನಗಂತೂ ರೂಮಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಸೊ ಬೇಗ ಎದ್ದು ರೆಡಿ ಆಗಬೇಕಲ್ಲ, ಬೇಗ ಮಲ್ಗೋಣ. ಮತ್ತೆ ಸಿಗ್ತೀನಿ. ಸೊ ಫೈನಲಿ ಸೀರೆ ಹಾಕ್ಕೊಂಡಿದ್ದೀನಿ. ಮೇಕಪ್ ಮಾಡ್ಕೋಬೇಕಷ್ಟೇ. ಈಗ ಟೈಮ್ ಬಂದು 6:40. 8:30ಗೆ ದರ್ಶನ ಅಂತ ಹೇಳಿದ್ದಾರೆ. ಇಲ್ಲಿಂದ 1.5 hour ಆಗುತ್ತೆ. ಸೊ ಮೇಕಪ್ ಮಾಡ್ಕೊಬಿಡೋಣ ಬೇಗ. ಫೈನಲಿ ಮೈ ಮೇಕಪ್ ಆಲ್ಸೋ ಡನ್. ಹಿಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಶೋ ರೆಡಿ, ಹೊರಡದೆ. ಮಂತ್ರಾಲಯಕ್ಕೆ 8:15 ಬಂದ್ವಿ. ಸೊ ವಿಜಯಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬ ಚೆನ್ನಾಗಿ ದರ್ಶನ ಆಯಿತು, VIP ದರ್ಶನ ಕೊಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ. ಸೊ ನಮ್ಗೆ ಗೊತ್ತಿರೋರೊಬ್ರಿಗೆ ಫೋನ್ ಮಾಡಿ ಇಂಥ ಟೈಮಿಗೆ ಬರ್ತೀವಿ, ದರ್ಶನಕ್ಕೆ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ವಿ. ಸೊ ಅವ್ರು ಅರೇಂಜ್ ಮಾಡಿಕೊಟ್ರು ನಮಗೆ. ಸೊ ಹಂಗಾಗಿ ನಮ್ಮದು ಬೇಗನೆ ದರ್ಶನ ಮುಗಿದೋಯ್ತು. ಸೊ ಧರ್ಮ ದರ್ಶನ ಆಗಿದ್ರೆ ಲೇಟ್ ಆಗಿಬಿಡೋದು, ಯಾಕೆಂದರೆ ನಾವು ಮದುವೆಗೆ ಬೇರೆ ಹೋಗ್ಬೇಕಿತ್ತಲ್ಲ. ಹಂಗಾಗಿ ವೀಡಿಯೋ ಮಾಡ್ಕೊಡ್ತೀನಿ. ಎಷ್ಟು ಬೇಗ ಆಗೋಯ್ತದೆ ನೋಡಿ ದರ್ಶನ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗಡೆ ಬಂದು ಕೂತ್ಕೊಂಡ್ವಿ. ಸೊ ಏನೋ ನೆಮ್ಮದಿ. ಮಂತ್ರಾಲಯದಲ್ಲಿ ದೇವರು ನಿಜವಾಗ್ಲೂ ನೆಮ್ಮದಿ ಇಟ್ಟಿದ್ದಾನೆ, ಅದರಲ್ಲಿ 2 ಮಾತೇ ಇಲ್ಲ. ನನಗಂತೂ ಇಲ್ಲಿ ಹೋಗಿ ಬಂದಮೇಲೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ಅನ್ಎಕ್ಸ್ಪೆಕ್ಟೆಡ್ ಹೋಗಿದ್ದೀನಿ. ಸೊ ತುಂಬ ಒಳ್ಳೆಯದಾಗಿದೆ.
ಚೌಟ್ರಿ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇಲ್ಲಿ ಎರಡೆರಡು ಮದುವೆ ಕನ್ಫ್ಯೂಸ್ ಆಗಬೇಡಿ. ಸೊ ನಮ್ಮ ಕೊಲಿಗೆ ಬಂದು ಅರ್ಪಿತಾ ಅವ್ರ ಹಸ್ಬೆಂಡ್ ತಮ್ಮನ ಕೂಡ ಅವತ್ತೇ ಅದೇ ಚೌಟ್ರಿಲಿ ಮದುವೆ ಮಾಡ್ತಾಯಿದ್ರು. ಹಂಗಾಗಿ ಎರಡೆರಡು ಮದುವೆ ಇತ್ತು. ತುಂಬ ಕ್ರೌಡ್ ಇತ್ತು. 2 ಮದುವೆ ಇದ್ದಿದ್ದರಿಂದ ನಾವು ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟು ಮಾಡಿಲ್ಲ, ಯಾಕೆಂದ್ರೆ ಅಷ್ಟು ಜನ ಇದ್ದರು. ಇಯರ್ ಈಸ್ ಅವರ್ ಬ್ರೈಡ್. ಈ ಕಡೆ ಲೈಟ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ, ಸೊ ಅವ್ರು ನಮ್ಮ ಕೊಲಿಗೆ ಅವ್ರ ಪಕ್ಕದಲ್ಲಿರೋರ ಹಸ್ಬೆಂಡು. ಹ್ಯಾಪಿ ಮ್ಯಾರಿಡ್ ಲೈಫ್ ಡಿಯರ್. ಓಕೆ, ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೇನಿದೆ ಊಟ. ಹಾಂ, ಖುಷಿಯಾಗಿರ್ತಾರೆ. ಸರಿ, ನಮ್ಮ ಹುಡುಗಿಗೆ ವಿಶ್ ಮಾಡ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟದ ಕಡೆಗೆ ಬಂದ್ವಿ. ಅಲ್ಲೂ ಕ್ರೌಡ್ ಇತ್ತು. ತುಂಬ ಜನ ಸೇರಿದ್ರು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಮದುವೆನೂ ಚೆನ್ನಾಗಿತ್ತು. ಅಲ್ಲಿ ಅವ್ರ ಸ್ಟೈಲ್ ಅಡುಗೆ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಊಟ ಕೂಡ ತುಂಬ ಚೆನ್ನಾಗಿತ್ತು. ಅಂದವೇ ನಾವು ಬರ್ತಾ ಚಿತ್ರದುರ್ಗ ರೂಟ್ ಮೇಲೆ ಬಂದಿದ್ದು. ಹಂಗಾಗಿ ಹಂಪಿ ಹತ್ರ ವಿಜಯನಗರ ಹತ್ರ ನಿಲ್ಲಿಸಿದ್ವಿ. ಲೊಕೇಶನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪೀಸ್ಫುಲ್ ಆಗಿತ್ತು. ಬೆಂಗಳೂರು ಬಿಟ್ಟು ಒಂದು ಕಡೆ ಈ ಕಡೆ ಬಂದುಬಿಟ್ರೆ ಸಾಕಪ್ಪ ಅನ್ನೋಷ್ಟು ಚೆನ್ನಾಗಿತ್ತು. ನಿಂತ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸು ಮತ್ತು ವೀಡಿಯೋಸು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅದಾದಮೇಲೆ ಮುಗಿಸ್ಕೊಂಡು ನಾವು ತುಮಕೂರಿಗೆ ಬಂದ್ವಿ. ತುಮಕೂರಲ್ಲಿ ಸೀನಿಯರ್ ಇಳ್ಕೊಂಡ್ರು, ಯಾಕೆಂದ್ರೆ ಅವ್ರು ಮತ್ತೆ ತುಮಕೂರಿಗೆ ಯಾವುದೋ ಫಂಕ್ಷನ್ ಬರಬೇಕಿತ್ತಂತೆ. ಹಂಗಾಗಿ ಮತ್ತೆ ಬೆಂಗಳೂರಿಂದ ಟ್ರಾವೆಲ್ ಮಾಡೋಕ್ಕಾಗಲ್ಲ, ನಾವು ಇಲ್ಲೇ ಉಳ್ಕೊಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಉಳ್ಕೊಂಡ್ರು. ಮತ್ತು ನಾವು ಇನ್ನೊಂದು ಕಾರಲ್ಲಿ ಎಲ್ಲ ಬ್ಯಾಂಗ್ಳೂರಿಗೆ ಬಂದ್ವಿ. ಅವ್ರದ್ದು ಯಾವುದೋ ತುಮಕೂರಲ್ಲಿ ಸ್ಟ್ರೀಟ್ ಫುಡ್ ಇತ್ತು. ಅಲ್ಲೆಲ್ಲರಿಗೂ ಡಿನ್ನರು ಮತ್ತು ನೈಟು ಸ್ನ್ಯಾಕ್ಸ್ ಎಲ್ಲ ಕೊಡಿಸಿದ್ರು. ಅಲ್ಲಿಂದ ತಿನ್ಕೊಂಡು ನಾವು ರಿಟರ್ನ್ ಬ್ಯಾಂಗ್ಳೂರು ಬಂದ್ವಿ. ಫೈನಲಿ ಈಗ ಟೈಮು 1 o'clock, ಮನೆ ರೀಚ್ ಆಗಿದ್ದೀವಿ. ಸೊ ಅಂತೂ ಇಂತೂ ಪ್ರಯಾಣ ಎಲ್ಲ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಸ್ಟ್ರೈನ್ ಆಯಿತು, ಲಾಂಗ್ ಜರ್ನಿ ಆಗಿದ್ದರಿಂದ. ಮನೆಗೆ ಬಂದು ರೀಚ್ ಆಗಿದ್ದೀವಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ವಾಚ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಥ್ಯಾಂಕ್ ಯು. ಲವ್ ಯು ಆಲ್.